ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 522ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆಯನ್ನು ಹುಡುಕುತ್ತಾ ರಾವಣನ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ರಾವಣನ ಅರಮನೆಯಲ್ಲಿ ಏನೇನು ಕಾಣ್ತಾನೆ ಅನ್ನೋದನ್ನು ಹೇಳ್ತಾರೆ. ಅಲ್ಲೇ ಆಗಿನ ಕಟ್ಟಡಗಳು ಹೇಗಿದ್ದುವ, ಕಟ್ಟಡಗಳು ಎಷ್ಟು ವೈಜ್ಞಾನಿಕವಾಗಿದ್ದುವ, ಮತ್ತು ಜನ ಬಳಸುವಂಥ ನೆಲವನ್ನು ಯಾವ ರೀತಿ ಅಲಂಕಾರ ಮಾಡಿದ್ರು, ಗೋಡೆಗಳನ್ನು ಸೋಪಾನಗಳನ್ನು ಯಾವ ರೀತಿ ಅಲಂಕಾರ ಮಾಡಿದ್ರು, ಮತ್ತು ಒಳಗೆ ಹೋದಾಗ ಎಂತಹ ಆಹಾರ ಅಲ್ಲಿ ತಯಾರು ಮಾಡಿ ಇಟ್ಟಿದ್ರು, ಎಂತೆಂಥ ಮದ್ಯಗಳಿದ್ದವು, ಎಲ್ಲ ವಾಸನೆಗಳು ಹನುಮಾನನಿಗೆ ಹೊಡಿತಾ ಇದ್ದವು. ಆದರೂ ಕೂಡ ಹನುಮಾನ ತಾನು ಬಂದ ಕೆಲಸವನ್ನು ಮರೆತಿದ್ದಿಲ್ಲ. ಮನಸ್ಸನ್ನು ವಿಚಲಿತಗೊಳ್ಳದ ಸೀತೆಯನ್ನು ಹುಡುಕ್ತಾ ಮುಂದುವರಿತಾನೆ. ಅದನ್ನೇ ಮುಂದುವರಿಸಿ ರಾವಣನ ಸುಳಿವು ನೀಡುವ ಎಂದು ಕರೆಯುತ್ತಿದ್ದ ರುಚಿ ವಾಸನೆಗಳನ್ನು ಹನುಮ ಏನು ಮಾಡ್ತಿದ್ದು ನೋಡಿ. ಇಲ್ಲಿ ಕವಿ ನೋಡಿ, ಯಾರಾದರೂ ಕವಿ ಆಗಬೇಕಂತ ಆಶಯ ಇತ್ತಂದರೆ ಕವಿಗಳಾಗಿದ್ದರೂ ಕೂಡ ತಮ್ಮ ಒಂದು ಕಾವ್ಯ ರಚನೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕಾಗಿತ್ತಂದರೆ ಒಂದು ಸಲ ಆದ್ರೂ ವಾಲ್ಮೀಕಿ ಮೂಲ ರಾಮಾಯಣವನ್ನು ಓದಬೇಕು. ಇಲ್ಲಿ ನೋಡಿ, ಇದೇನು ಇಲ್ಲ, ಎಷ್ಟು ಅಲಂಕಾರಮಯವಾಗಿ ಹೇಳ್ತಾ ಹೊಂಟಾರೆ, ಎಷ್ಟು ಶೃಂಗಾರ ರಸ ಇದೆ ನೋಡಿ. ಎಲ್ಲ ಪ್ರಕಾರದ ಅಲಂಕಾರಗಳ ಬಳಕೆ ಇದೆ ಇಲ್ಲಿ ಹೇಗೆ ಹೇಳ್ತಾ ನೋಡಿ. ರಾವಣನ ಸುಳಿವು ನೀಡುವ ಎಂದು ಕರೆಯುತ್ತಿದ್ದ ರುಚಿ ವಾಸನೆಗಳನ್ನು ಹನುಮ. ಅಲ್ಲೇನು ರುಚಿ ವಾಸನೆ ಅವನಿಗೆ ಮೂಗಿಗೆ ಬರ್ತಿತ್ತಲ್ಲ, ಆಹಾರ ರುಚಿಗಳ ವಾಸನೆ ಅವನ ಮೂಗಿಗೆ ಬರ್ತಾ ಇತ್ತು. ಹನುಮ ಏನಂತಿದ್ದಂದ್ರೆ ಆ ವಾಸನೆಗಳಿಗೆ ಹೇಳ್ತಿದ್ದವ, ರುಚಿ ವಾಸನೆಗಳಿಗೆ. ರಾವಣ ಎಲ್ಲಿದ್ದಾನ ಅದನ್ನು ಹೇಳ್ರಿ ನನಗೆ. ನೋಡಿ, ಹನುಮ ತನಗೆ ಮೂಗಿಗೆ ಮುಟ್ಟುವಂಥ ರುಚಿ ವಾಸನೆಗೆ ಕೇಳ್ತಾನೆ. ಆಹಾರ ವಾಸನೆಗೆ ಅಂದರೆ ಅದು ಆಹಾರದ್ರಲ್ಲೇ ಅವನ ಅರಮನೆಯಾಗ ಐತಂದ್ರೆ ರಾವಣ ಊಟ ಮಾಡಿರ್ತಾನೆ, ರಾವಣ ಅದು ಆಹಾರ, ಆ ಆಹಾರವನ್ನು ಕೇಳ್ತಾನ. ಎಲ್ಲಿದ್ದಾನಪ್ಪ ರಾವಣ, ನನಗೆ ಕರೀರೋಮ, ನನಗೆ ಹೇಳ್ರಲ್ಲ, ನನಗೆ ಆಹ್ವಾನ ಕೊಡ್ರಿ. ರಾವಣ ಎಲ್ಲಿದ್ದಾನಂತ ಹೇಳುವ ಆಹ್ವಾನವನ್ನು ನನಗೆ ಕೊಡ್ರಿ. ನೋಡ್ರಿ, ವಾಲ್ಮೀಕಿಯರ ಒಂದು ಕವಿದ ಒಂದು ಚಾತುರ್ಯ, ಒಂದು ಅವರ ಒಂದು ವಿಧಾನವನ್ನು ನೋಡಿ, ರಚನೆ ಮಾಡುವಂಥ ವಿಧಾನವನ್ನು ಮುಂದುವರೆದು ಹೇಳ್ತಾನೆ. ರಾವಣನ ಹೃದಯ ಬಳಿ ವೈಯಾರಿ ಸೀತೆಯಂತೆ ಕಂಡಿತು ಆವರಣ. ರಾವಣನ ಹೃದಯ ಬಳಿ ವೈಯಾರಿ ಸ್ತ್ರೀಯಂತೆ, ಸೀತೆ ಅಲ್ಲ ಸ್ತ್ರೀಯಂತೆ ಕಂಡಿತು ಆವರಣ. ಆ ಅರಮನೆ ಆವರಣ ಹೆಂಗೆ ಕಂಡಿತಂದ್ರೆ, ಮತ್ತೆ ನೋಡಿ ಅಲ್ಲಿ ಉಪಮೆಗಳನ್ನು ಬಳಸ್ತಾನೆ. ಅಗದಿ ಸುಂದರವಾದಂಥ ಸ್ತ್ರೀ, ಶೃಂಗಾರವನ್ನು ಹೊಂದಿದಂಥ ಸ್ತ್ರೀ ಯಾವ ರೀತಿ ರಾವಣನ ಹೃದಯ ಅಂದರೆ ರಾವಣನನ್ನು ಅಪ್ಪಿಕೊಂಡು ಮಲಗಿರ್ತಾಳಲ್ಲ, ಆ ದೃಶ್ಯ ಹೆಂಗೆ ಕಾಣಿಸ್ತಿದೆ, ರಾವಣನ ಆವರಣ ಹಾಗೆ ಕಂಡಿತು ಹನುಮನಿಗೆ. ನೋಡಿ, ಇಲ್ಲಿ ಅಲಂಕಾರ ಹೇಗಿದೆ, ಉಪಮಾ ಉಪಮೆಗಳ ಬಳಕೆ ಹೇಗಿದೆ. ಉಪಮಾ ಉಪಮೆಗಳ ಬಳಕೆ ಇಲ್ಲದೆ ಕವನದಲ್ಲಿ ಜೀವ ಇರುವುದಿಲ್ಲ. ಕವನ ಜೀವಂತ ಇದೆ ಅಂತ ತಿಳ್ಕೊಳ್ಬೇಕಾಗಿತ್ತಂದ್ರೆ ಆ ಕವನಗಳಲ್ಲಿ ಬಳಸುವಂಥ ಉಪಮಾ ಉಪಮೆಗಳನ್ನು ಬಳಸುವಂಥ ಒಂದು ಕಲೆ ಮತ್ತು ಜಾಣ್ಮೆ, ಇದನ್ನು ಕವನಗಳನ್ನು ರಚನೆ ಮಾಡೋರು ಸಾಕಷ್ಟು ತಿಳ್ಕೊಂಡಿರಬೇಕು. ಗಜಲ್ದಲ್ಲಿ ಹೇಳ್ತೀನಿ, ಗಜಲ್ದಲ್ಲಿ ಸಂಪೂರ್ಣವಾಗಿ ನನಗನಿಸ್ತಿದೆ ಇವೆಲ್ಲ ಓದಿ ನೋಡಿದಾಗ, ಗಜಲ್ಗಳ ರಚನೆ ಕೂಡ ಆ ಗಜಲ್ಕಾರರು ಕೂಡ ಇವು ಎಲ್ಲ ಓದಿದ್ರು ಅವರು. ಯಾಕಂದ್ರೆ ಆ ಗಜಲಕ್ಕೆ ಹುಟ್ಟು ಪೂರ್ವದಲ್ಲಿನೇ ಇವೆಲ್ಲ ಬಂದುಬಿಟ್ಟಿದ್ದು. ಅದು ಎರಡು ದ್ವಿಪದಿನ, ಅದು ದ್ವಿಪದಿನ ಇರ್ತಿದೆ. ಅಲ್ಲಿಯೂ ಕೂಡ ಗಜಲಗಳಲ್ಲಿ ಉಪಮಾ ಉಪಮೆಗಳ ಅಲಂಕಾರದ ಬಳಕೆ ಆಗಲಿಲ್ಲ ಅಂದರೆ ಆ ಗಜಲಿಗೆ ಜೀವ ಇರೋದಿಲ್ಲ. ಗಜಲಿಗೆ ಜೀವ ಬರಬೇಕಾಗಿತ್ತಂದ್ರೆ, ಶ್ರೀಮಂತಿಕೆ ತುಂಬಬೇಕಾಗಿತ್ತಂದ್ರೆ, ಆಕರ್ಷಣೆ ತುಂಬಬೇಕಾಗಿತ್ತಂದ್ರೆ, ಅದು ಮಧುಕರ ಅನಿಸ್ಬೇಕಾಗಿತ್ತಂದ್ರೆ, ಮನಸ್ಸಿಗೆ ಮುಟ್ಟಬೇಕಾಗಿತ್ತಂದ್ರೆ, ಏನೇ ವಿಷಯ ಹೇಳಬೇಕಾಗಿದ್ರೆ ಅವನ್ನು ನಾವು ಉಪಮಾ ಉಪಮೆಗಳನ್ನು ಬಳಸುವ ಮೂಲಕ, ಅಲಂಕಾರವನ್ನು ಬಳಸುವ ಮೂಲಕ ಹೇಳಿದಾಗ ಮಾತ್ರ ನಾವು ಹೇಳುವಲ್ಲಿ ಯಶಸ್ವಿ ಆಗ್ತೇವೆ. ಮುಂದುವರೆದ ಚಿನ್ನ ಬೆಳ್ಳಿ ವಜ್ರ ಅಲಂಕೃತ ಸೋಪಾನ. ಸ್ಟೆಪ್ಸ್ ಏನಿದ್ದಿಲ್ಲ, ಯಾಕಂದ್ರೆ ಬಹುಮಡಿ ಅಂದರೆ ಮತ್ತೆ ಹತ್ತುವಾಗ ಬೇಕಲ್ಲ, ಸ್ಟೇರ್ಕೇಸ್ ಬೇಕಾಗ್ತಿದೆ. ಆ ಪ್ರತಿಯೊಂದು ಮೆಟ್ಟಲಕ್ಕೂ ಏನಾಗಿದೆ ಅಂದರೆ ಚಿನ್ನದ
ಲೇಪನ ಇತ್ತು, ಬೆಳ್ಳಿ ಇತ್ತು, ಬೆಳೆಸಿದ್ರು, ವಜ್ರಗಳನ್ನು ಬಳಸಿದ್ರು. ಇವುಗಳಿಂದ ಅಲಂಕರಿತವಾಗಿದ್ದವು. ಕಂಬ, ಕಿಟಕಿ, ಹವಳದ ನೆಲ ಹಾಸಿಗಳಿಂದ ತುಂಬಿತ್ತು ಭವನ. ಆ ಭವನದ ಪ್ರತಿ ಕಂಬಗಳು, ಎಷ್ಟು ಕಂಬಗಳ ಮೇಲೆ ಇತ್ತು, ಪ್ರತಿಯೊಂದು ಕಂಬನೂ ಕೂಡ ಇವುಗಳಿಂದ ಅಲಂಕೃತವಾಗಿತ್ತು. ಕಿಟಕಿಗಳು ಕೂಡ ಅಲಂಕೃತವಾಗಿದ್ದವು. ಬಳಸಿದ್ದೇನು ಹವಳ, ಮುತ್ತು, ಇವನ್ನೆಲ್ಲ ಏನು ಮಾಡ್ತಿದ್ರು, ಏನು ನೆಲಕ್ಕಿಂತ ನೆಲ ತಯಾರು ಮಾಡಿದ್ರಲ್ಲ, ನೆಲದ ಮೇಲಿನ ಇವುಗಳನ್ನು ಬಳಸಿದ್ರು. ಒಟ್ಟು ಈ ಮುತ್ತು, ರತ್ನ, ವಜ್ರ, ವೈಡೂರಿ ಇವು ಎಲ್ಲದರಿಂದನೂ ಅರಮನೆ ತುಂಬಿ ತಿಳುಕುತ್ತಾ ಇತ್ತು. ಗಾಡಿಯಲ್ಲೂ ಇದ್ದು, ಕಂಬಗಳಲ್ಲಿ ಇದ್ದು, ನೆಲದಲ್ಲಿನೂ ಇದ್ದು, ಮೈಮ್ಯಾಗೂ ಇದ್ದು, ನೋಡ್ತೀರಿ ಅತ್ತೆಲ್ಲ ಈ ಶೃಂಗಾರಿ ಕಣ್ಣಿಗೆ, ಹನುಮನಿಗೆ ಎಂದು ಕಾಣಿಸ್ತಾ ಇತ್ತು. ನದಿ, ಪರ್ವತ, ಸರೋವರ, ಸಾಗರಗಳ ವರ್ಣಚಿತ್ರ ತುಂಬಿದ್ದವು. ನೋಡಿ, ಈ ವರ್ಣಚಿತ್ರ ಏನಿದಲ್ಲ, ಈಗಿಂದ ಕಲೆ ಅನ್ನೋದು ತಪ್ಪು. ಇದು ಕಲೆ ಆವಾಗಿಂದ ಬಂದಿದೆ. ಗೋಡೆಗಳ ಮೇಲೆ, ಕಂಬಗಳ ಮೇಲೆ, ಬಾಗಿಲುಗಳ ಮೇಲೆ ವರ್ಣಚಿತ್ರಗಳನ್ನು ಬಿಡಿಸ್ತಿದ್ರು. ನದಿ ಚಿತ್ರವನ್ನು ಬಿಡಿಸ್ತಿದ್ರು, ಪರ್ವತಗಳ ಚಿತ್ರಗಳನ್ನು ಬಿಡಿಸ್ತಿದ್ರು, ಸರೋವರ ಚಿತ್ರಗಳನ್ನು ಬಿಡಿಸ್ತಿದ್ರು, ಸಾಗರಗಳ ಚಿತ್ರಗಳನ್ನು, ವರ್ಣಗಳನ್ನು ಬಳಸಿಕೊಂಡು. ವರ್ಣ ಹೆಂಗೆ ತಯಾರು ಮಾಡ್ತಿದ್ರು? ಗಿಡಮೂಲಿಕೆಯಿಂದ ತಯಾರು ಮಾಡ್ತಿದ್ರು. ಎಣ್ಣೆ ಮತ್ತು ಗಿಡಮೂಲಿಕೆಯಿಂದ ತಯಾರು ಮಾಡಿದಂಥ ನೈಸರ್ಗಿಕ ಬಣ್ಣಗಳು ಇನ್ನೂ ಇದೆ. ಆ ಕಲೆ ಇರಾನ್ದಲ್ಲಿನೂ ಭಾಳ ಇದೆ, ನಮ್ಮ ದೇಶದಲ್ಲೂ ಇದೆ. ಅವರು ಮೊದಲಿಂದ ಏನು ಬನಕಾರ ಅಂತ ಬರ್ತಾರಲ್ಲ, ಬಣ್ಣಗಳನ್ನು ಬಟ್ಟೆಗೆ ಹಾಕೋದು, ಇದು ಏನು ಮಾಡ್ತಿದ್ದಲ್ಲ, ಅವ್ರಿಗೆ ಇದು ಕಲೆ ಸಾಕಷ್ಟು ಗೊತ್ತಿತ್ತು. ಯಾವ್ಯಾವ ಗಿಡದಿಂದ, ಯಾವ ಹಣ್ಣಿನಿಂದ ಯಾವ ಬಣ್ಣಗಳನ್ನು ತಯಾರು ಮಾಡಬೇಕು, ಅದು ಯಾವಷ್ಟು ಅದರ ಅವಧಿಶಕ್ಕೆ ಗೊತ್ತಿರ್ತಿತ್ತು. ಅವರು ಇದು ಇಷ್ಟ ತಿಂಗಳಿಗೆ ಹೋಗ್ತದೆ, ಇದು ಹೋಗೋದಿಲ್ಲ, ಪರ್ಮನೆಂಟಾಗಿ ಕೂಡ್ತದೆ, ಇದೆಲ್ಲನೂ ಗೊತ್ತಿತ್ತು. ಬಣ್ಣ ಮಿಕ್ಸ್ ಮಾಡೋದು ಗೊತ್ತಿತ್ತು. ಅಂದ್ರೆ ಕೆಮಿಕಲ್ಸ್ ಇರೋಕ್ಕಿಲ್ಲ ಅವಾಗ. ಗಿಡಮೂಲಿಕೆಗಳ ಎಲೆಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ಮತ್ತು ತೊಗಟೆಗಳನ್ನು ಬಳಸಿಕೊಂಡು ಬಣ್ಣ ತಯಾರು ಮಾಡ್ತಿದ್ರು ಅವರು. ಅದೇ ಮಿಕ್ಸಿಂಗ್ ಆಗ್ತಿತ್ತು ಅವರು, ಅದೇ ಕೆಮಿಸ್ಟ್ರಿ ಇತ್ತು ಅವ್ರದ್ದು, ರಸಾಯನ ಆಗಿತ್ತು. ಅವುಗಳನ್ನು ಬಳಸಿ ವರ್ಣಚಿತ್ರಗಳನ್ನು ಬಿಡಿಸ್ತಿದ್ರು. ನೆಲ ಹಾಸಿಗೆ, ಕಂಬಳಿಯಲ್ಲಿ, ನೆಲದ ಮೇಲೆ ಹಾಸುವಂಥ ಕಂಬಳಿಯಲ್ಲೂ ಕೂಡ ಈ ಚಿತ್ರಗಳನ್ನು ಬಿಡಿಸಿದಂಥ ಚಿತ್ರಗಳು ಕಾಣ್ತಿದ್ದೆವು. ನಿನಾದ ಸ್ವರ, ಸುಂದರ ಪರಿಮಳ, ಸುಗಂಧ ಪರಿಮಳ. ನಿನಾದ ಸ್ವರ, ಎಲ್ಲ ಸಂಗೀತ ವಾದ್ಯಗಳನ್ನು ಏನು ಮಾಡ್ತು, ನುಡಿಸ್ತಾ ಇದ್ದರು. ಎಲ್ಲ ಪ್ರಕಾರದ ವಾದ್ಯಗಳ ಸಂಗೀತ ಅಲ್ಲಿ ಇತ್ತು. ಅದರ ಸ್ವರ ಅಗದಿ ಕಿವಿಗೆ ಇಂಪಾಗಿ ಕೇಳಿಸ್ತಿತ್ತು. ನಿನಾದ ಸ್ವರ, ಸುಗಂಧ ಪರಿಮಳ. ಸುಗಂಧದ ಪರಿಮಳ ಯಾವ ರೀತಿ ಮನಸ್ಸಿಗೆ ಆಹ್ಲಾದಕರವನ್ನು ನೀಡ್ತಿದೆ, ಶಾಂತಿಯನ್ನು ನೀಡ್ತಿದೆ, ಅದೇ ರೀತಿ ಈ ನಾದಗಳ, ವಾದ್ಯಗಳಿಂದ ಬರುವಂಥ ನಾದಗಳು ಕೂಡ ಅದೇ ಪರಿಣಾಮವನ್ನು ಬೀರ್ತವೆ. ತುಂಬಿದ್ದವು ಅಂತಃಪುರ ಆವರಣ. ಅರಮನೆ ತುಂಬ ನೋಡಿದರೂ ಕೂಡ ಅತ್ತ ವಾದ್ಯಗಳ ಸುಮಧುರ ಸ್ವರದಿಂದನ ತುಂಬಿತ್ತು. ಆವರ್ಷಿತ್ತು ಹಂಸವರ್ಣ, ಧೂಪದ ಪರಿಮಳ ಹೊಗೆ. ಮುಂದಲ್ಲೇ ಹಂಸವರ್ಣ, ಧೂಪದ ಪರಿಮಳ ಹೊಗೆ. ಒಳಗೇನೋ ಧೂಪ ಹಾಕ್ತಿದ್ರು. ಧೂಪ ಹಾಕೋದು, ಉದ್ಕಡ್ಡಿ ಹಚ್ಚೋದು ಇವತ್ತು ನೋಡ್ತೇವೆ ಮನ್ಯಾಗ. ಧೂಪ ಅಂದರೆ ಸಾಮಾನ್ಯವಾಗಿ ಸಂಜೆಗೆ ಮತ್ತು ಮುಂಜಾನೆ ಹಾಕ್ತಿದ್ರು. ದೇವ್ರ ಮುಂದೆನೂ ಧೂಪ ಹಾಕ್ತಿದ್ರು, ದೇವ್ರ ಗುಡಿಯಾಗೂ ಹಾಕ್ತಿದ್ರು. ಮುಂಜಾನೆ ಸಂಜೆಗೆ ಯಾಕೆ ಹಾಕ್ತಿರಂದ್ರೆ ಶುದ್ಧೀಕರಣಕ್ಕಾಗಿ. ಅದರ ಅನುಭವ ಈ 2019 ಏನು ಕೊರೋನಾ ಬಂದು ಹೋಗ್ತಲ್ಲ, 19, 20, 21ರಾಗ ಜನ ಎಚ್ಚೆತ್ತುಕೊಂಡು ಮುಂಜಾನೆ ಸಂಜೆಗೆ ಧೂಪ ಹಾಕಕತ್ತರು. ಸಿನಿಮಾ ಥಿಯೇಟರ್ಗಳಲ್ಲಿ ತಮಗೆ ಅನುಭವ ಇರಬೇಕು. ಒಂದು ಶೋ ಮುಗಿದ ನಂತರ ಅಲ್ಲಿ ಹೀಟ್ ಆಗಿರ್ತದೆ ಮತ್ತು ವಾತಾವರಣಕ್ಕೆ ಇಟ್ಟಿರ್ತದೆ. ಅದನ್ನು ಶುದ್ಧೀಕರಣ ಮಾಡುವುದಕ್ಕಾಗಿ ಕಂಪಲ್ಸರಿ ಧೂಪ ಹಾಕ್ತಿದ್ರು ಅವರು. ಬಹುತೇಕ ತಾವು ಸಿನಿಮಾ ಥಿಯೇಟರ್ಗೆ ಹೋದವ್ರಿಗೆ ಅದು ಅನುಭವ ಇರ್ತದೆ, 2ನೇ ಮತ್ತು 3ನೇ ಶೋ ಹೋದವ್ರಿಗೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆಗೂ ಧೂಪ ಬೆಳ್ಳಗೆ ಕಾಣಿಸ್ತದೆ. ಹಂಸವರ್ಣ ಅಂದರೆ ಬಿಳಿ ಇದು ಹೊಗೆಯ ಧೂಪದ ಅದರ ಪರಿಮಳನೂ ಇರ್ತಿತ್ತು. ಧೂಪದ ತನ್ನದೇ ಆದಂಥ ಪರಿಮಳ ಇರ್ತಿತ್ತು. ಇವತ್ತಿಗೆ ಅದನ್ನು ಮಿಕ್ಸು ಮಾಡ್ತಾರೆ ಕೆಲವೊಂದು. ಇದೇನು ಸುಗಂಧ ದ್ರವ್ಯ ಅಂತ ತಂದಿರ್ತಲ್ಲ, ಸುಗಂಧ ದ್ರವ್ಯ ಮಿಕ್ಸ್ ಮಾಡಿ ಆ ರೀತಿಯಾಗಿ ಗುಲಾಬಿ ಬೇಕಾದ್ರೆ ಗುಲಾಬಿ, ನಮ್ಗೆ ಇದು ಮಲ್ಲಿಗೆ ಬೇಕಾದ್ರೆ ಮಲ್ಲಿಗೆ, ಕೇದಿಗೆ ಬೇಕಾದ್ರೆ ಕೇದಿಗೆ. ನಾವು ಇದನ್ನು ಊದ್ಗಡ್ಡೆಯಲ್ಲಿ ನೋಡ್ತೇವೆ, ಧೂಪದಲ್ಲಿನೂ ಇವು ಬರೋದನ್ನು ನೋಡ್ತೇವೆ. ಈ ಒಂದು ಕಲೆ ಏನಿತ್ತಲ್ಲ, ಅದನ್ನು ಊದ್ಕಡ್ಡಿ ತಯಾರು ಮಾಡೋದು, ವಿಭಿನ್ನ ಪರಿಮಳ ದ್ರವ್ಯಗಳನ್ನು ಬಳಸಿಕೊಂಡು ಧೂಪಗಳನ್ನು ತಯಾರು ಮಾಡೋದು ಆವಾಗ ಇತ್ತು. ಅದು ಆವಾಗ ಬಳಕೆಯಲ್ಲಿತ್ತು. ಅದೇ ತಂತ್ರಜ್ಞಾನ, ಅದೇ ವಿದ್ಯೆ, ಅದೇ ಅನುಭವ ನಮ್ಮ ದೇಶದಲ್ಲಿ ತಲಾಂತರದಿಂದ ಬಂದಿದೆ, ಇವತ್ತು ಬಂದಿದೆ, ಇನ್ನೂ ಮುಂದೆ ಹೋಗ್ತಿದೆ. ಅದಕ್ಕೆ ಕೆಲವೊಂದು ವಿದೇಶಿ ಇತಿಹಾಸಕಾರರು ಹೇಳ್ತಾರೆ, ಕೆಲವು
ನಾಗರಿಕತೆಗಳ ಇತಿಹಾಸ ಕಲ್ಲು ಮಣ್ಣಿನಾಗ ಸಿಗ್ತದ, ಮೂರ್ತಿಗಳಲ್ಲಿ ಸಿಗ್ತದ, ಹಾಳು ಗೋಡೆಗಳಲ್ಲಿ ಸಿಗ್ತದೆ. ಆದರೆ ಭಾರತೀಯ ಪರಂಪರೆ ಏನಿದೆ ಅದು ಅವರ ಕಲ್ಚರ್ದಲ್ಲಿ ಸಿಗ್ತಿದೆ, ಅವರ ಪರಂಪರೆಯಲ್ಲಿ ಸಿಗ್ತಿದೆ, ಅವರ ಸಂಸ್ಕೃತಿಯಲ್ಲಿ ಸಿಗ್ತಿದೆ. ಅವರ ಸಂಸ್ಕೃತಿ ಏನಿದೆಯಲ್ಲ, ಭಾರತೀಯರ ಸಂಸ್ಕೃತಿ, ಅದಕ್ಕೆ ನಾವು ಧರ್ಮ ಅಂತ ಕರಿತೇವೆ, ವೇ ಆಫ್ ಲೈಫ್. ಅದನ್ನೇ ನಾವು ಧರ್ಮ ಅಂತ ಕರಿತೇವೆ. ಸಿಂಧೂ ನದಿ ಈ ಕಡೆದ ಒಂದು ತೀರದ ಈ ಸಂಸ್ಕೃತಿ ಇರೋದ್ರಿಂದ ಇದನ್ನು ಸಿಂಧು ಧರ್ಮ ಅಂತ ಕರೀತಾರೆ. ಸಿಂಧು ಕೋಡ್ ಆಫ್ ಕಂಡಕ್ಟ್, ವೇ ಆಫ್ ಲೈಫ್. ಇಂಗ್ಲೀಷ್ನಾಗ ಸಿಂಧು ಧರ್ಮ, ಇಂಗ್ಲೀಷ್ನಾಗ ಸಿಂಧು ವೇ ಆಫ್ ಲೈಫ್, ಅದು ಕಲ್ಚರ್, ಸಿಂಧು ಕಲ್ಚರ್ ಅಂದಾಗ. ನಾವೇನಂತರ ಏನೇನೋ ಮತ ಧರ್ಮದ ನಂಬಿಕೆ ಅದು ಇದು ಕೊಟ್ಕೊಂಡು 108 ಗದ್ದಲ ಹಾಕೋತು ಹೊಂಟೇವೆ. ಇರಲಿ, ಅದರ ಧರ್ಮದ ಮೂಲ ಅಂದರೆ ಇದೆ, ಅದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ. ಭಾರತೀಯ ಸಂಸ್ಕೃತಿಯಲ್ಲೇ ನಮಗೆ ಅದರ ಇತಿಹಾಸ ಸಿಗ್ತೈತೆ ಅಂತ ಇವತ್ತು ಕೆಲವೊಂದು ಮಂದಿ ಬ್ರಿಟಿಷರು, ನೀವು ಇದರಲ್ಲಿ ನೋಡಿ, ನೀವು ಕೆಲವೊಂದು ಅವರು ಲೆಕ್ಚರ್ಸ್ಗಳು ಬರ್ತಾವ, ಯೂಟ್ಯೂಬ್ನಲ್ಲಿ ಲೆಕ್ಚರ್ಸ್ಗಳು ಬರ್ತಾವ. ಯೂಟ್ಯೂಬ್ದಾಗ ನಾವು ಏನೇನೋ ನೋಡ್ಕೊಂಡು ಕಾಲಹರಣ ಮಾಡೋಕ್ಕಿಂತನೂ ಈ ಸಂಶೋಧನೆ ಏನು ಪೇಪರ್ಸ್ಗಳು ಬರ್ತಾವ, ಲೆಕ್ಚರ್ಸ್ಗಳು ಇರ್ತಾವಲ್ಲ, ಅವನ್ನ ಕೇಳ್ರಿ. ಬುದ್ಧಿ ನಮಗೆ ಇಮ್ಮಡಿ ಆಗ್ತಿದೆ, ಹೆಚ್ಚಾಗ್ತಿದೆ, ಬುದ್ಧಿವಂತರಾಗ್ತೇವೆ, ಮತ್ತು ನಮಗೆ ಜಗತ್ತಿನ ಅರಿವು ಬರ್ತಿದೆ. ಅದು ಬಿಟ್ಕೊಂಡು ಏನೇನೋ ನೋಡ್ಕೊಂತ, ಯಾರ್ಯಾರು ಭಾಷೆಗಳನ್ನು ಕೇಳ್ಕೊಂತ, ಏನೇನಾರು ಒಂದು ಎಕ್ಸ್ ಅಂತ ಬರೀತಾನೆ, ಅವನು ಬರೀತಾನೆ. ನೋಡಿ, ಇವತ್ತಂತೂ ಈ ಸೋಷಿಯಲ್ ಮೀಡಿಯಾದಾಗ ಒಂದು ಬಹಳ ಕೆಟ್ಟ ಒಂದು ಪ್ರವೃತ್ತಿ ಶುರುವಾಗಿದೆ. ಏನಪ್ಪ ಅಂದರೆ ಟೀಕಿಸೋದು. ಅದಕ್ಕೆ ಏನು ಹೊರಡೆಲ್ಲ ಏನೂ ಇರೋದಿಲ್ಲ, ನಾವ ಕಲ್ಪನೆಗಳನ್ನು ಮಾಡ್ಕೊಳ್ಳೋದು, ಕತೆಗಳನ್ನು ಹುಟ್ಟಾಕಿ ಟೀಕಿಸ್ತಾ ಹೋಗೋದು. ಉದಾಹರಣೆಗೆ ಗಾಂಧಿಯವರು ತಗೊಳ್ರಿ, ಗಾಂಧಿಯವ್ರನ್ನ ಬೇಯಿದ ಜನ ಯಾರೂ ಇಲ್ಲ. ಗಾಂಧಿಯವರಿಗೆ ಟೀಕಾಕಾರ ಭಾಳ ಅಷ್ಟೇ, ಎಷ್ಟು ಟೀಕಾಕಾರ ಇರ್ತಾರಲ್ಲ ಅಷ್ಟೇ ಪವಿತ್ರ ಆಗ್ತಾನೆ ಗಾಂಧಿ. ಆದರೆ ನಾವೇನು ಮಾಡಬೇಕಂದ್ರೆ, ಯಾರನ್ನೇ ಟೀಕಿಸುವ ಪೂರ್ವದಲ್ಲಿ ಈಗ ನಾವು ಯಾರಿಗೋ ಅವನು ಟೀಕೆ ಮಾಡಿಬಿಡ್ತೇವೆ. ನಾವು ತಿಳ್ಕೊಳ್ಬೇಕಲ್ಲ, ಅವನು ಆ ಪ್ರಕಾರ ಟೀಕೆ ನಮಗೆ ಮಾಡಿದಾಗ ನಾವು ನೊಂದುಕೊಳ್ಳಬಾರದು. ಟೀಕಿಸು ಮುಂದೆ ಇದನ್ನು ವಿಚಾರ ಮಾಡಬೇಕು. ನಾವು ಗಾಂಧಿನ ಟೀಕಿಸು ಹೇಳಿದಾಗ ಇನ್ನು ಹೊಳ್ಳೆ ನಮ್ಮನ್ನು ಯಾರು ಟೀಕಿಸಾರಲ್ಲ, ಗಾಂಧಿನ ಟೀಕಿಸೋ ನಿಮ್ಗೆ ಹಿತ ಆಯಿತು, ನಿಮ್ಮನ್ನು ಟೀಕ್ಸಾಕ ಹತ್ಕೊಂಡ್ರೆ ನಿಮ್ಗೆ ದುಃಖ ಆಗಿಡ್ತಿದೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ನಾವು ಪ್ರತಿಯೊಬ್ಬರು ಯಾರನ್ನೇ ಟೀಕಿಸುವ ಪೂರ್ವದಲ್ಲಿ ಇದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಸಾಮಾನ್ಯವಾಗಿ ರಾಷ್ಟ್ರೀಯ ನಾಯಕರ ಬಗ್ಗೆ, ಅವ್ರು ಯಾರೇ ಆಗಿರಲಿ, ಅವರ ಬಗ್ಗೆ ನೀವು ವೈಚಾರಿಕ ಇದನ್ನು ಬರೀರಿ, ಬರಹಗಳನ್ನು ಬರೀರಿ, ಸಂಬಂಧಪಟ್ಟದ್ರ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿರಿ. ಆದರೆ ಅನಗತ್ಯವಾಗಿ ಅದು ಏನು ಹುರುಳಿಲ್ಲದಂತಹ ಅವರ ಚಾರಿತ್ರ್ಯ ವಧೆ ಮಾಡಲಿಕ್ಕೆ ಹೋಗಬೇಡಿ. ಅದು ಏನಾಗ್ತಿದ್ರೆ ನಿಮಗೆ ಮಜಾ ಅನ್ನಿಸ್ತಿದೆ, ಹೊಳ್ಳೆ ಅವರು ನಿಮಗೆ ಮುಟ್ಲಾಗ ಅಂತ ಬಿದ್ದಾಗ ಅವಾಗ ನಿಮಗೆ ತೊಂದರೆ ಆಗಿ ಕೇಸ್ ಹಾಕಕ್ಕೆ ಓಡಾಡ್ತೀರಿ. ಅದು ಮಾಡೋಕ್ಕೆ ಹೋಗಬಾರ್ದು. ಒಟ್ಟಿನಲ್ಲಿ ನಾವು ಯಾರನ್ನೇ ಸತ್ಯ ಇತ್ತಂದ್ರೆ ಮಾತ್ರ ಹೇಳಬೇಕು, ಟೀಕ್ಸಕ್ಕೆ ಹೋಗಬಾರ್ದು, ಅವರ ಚಾರಿತ್ರ್ಯ ವಧೆ ಮಾಡೋಕ್ಕೆ ಹೋಗಬಾರ್ದು, ವಾಸ್ತವವನ್ನು ಮುಂದಿಡಬೇಕು ನಾವು. ಅದಕ್ಕೆ ಇಲ್ಲೇ ಅಲಂಕಾರಗಳ ಪರಿಮಳ ಭರಿತ ಆವರಣ ಆನಂದ ನೀಡಿತು, ಮನದ ದುಃಖ ತೊರೆಯಿತು. ಇಲ್ಲೇನಾಗ್ತಾ ಇತ್ತು, ಧೂಪ, ಅದು ಎಲ್ಲ ಕಡೆಗೆ ಹೊಗೆ, ಬಿಳಿ ಹೊಗೆ, ಹಂಸವರ್ಣತೆ ಕಾಣಿಸ್ತಾ ಇತ್ತು. ವಿಭಿನ್ನ ಹೂಗಳ ಶೃಂಗಾರ ಇತ್ತು. ಆ ಆವರಣ ತುಂಬ ಆನಂದ, ಅಂದರೆ ಅರಮನೆ ಆವರಣ ತುಂಬ ನೋಡ್ತೀರಿ ಎತ್ತೆಲ್ಲ ಇದೇ ಶೃಂಗಾರ ಕಾಣಿಸ್ತಾ ಇತ್ತು. ಅಲಂಕಾರ ಪರಿಮಳ ಭರಿತ. ಒಂದು ಕಡೆಗೆ ಕಣ್ಣಿಗೆ ಹಬ್ಬ ಅಲಂಕಾರದಿದೆ, ಮತ್ತೊಂದು ಕಡೆಗೆ ಮನಸ್ಸಿಗೆ ಒಂದು ಉಲ್ಲಾಸ ನೀಡುವಂಥ ಪರಿಮಳ ಇದೆ. ಇವುಗಳಿಂದ ತುಂಬಿ ಇಡೀ ಆನಂದವಾಗಿತ್ತು. ಅದೇ ಮನಸ್ಸಿನ ದುಃಖ ಏನಾರು ಇತ್ತಂದ್ರೆ ಒಂದು ಕ್ಷಣ ಅದರಲ್ಲಿ ತಲ್ಲೀನನಾದ ಆ ದುಃಖವನ್ನು ತೊಡೆದು ಹಾಕ್ತಿದ್ದ, ಮರೆತು ಬಿಡ್ತಿದ್ದ. ಯಾರೇ ಬಂದರೂ ಸಹಿತ ಈ ಒಂದು ಪರಿಸರದಲ್ಲಿ ತನ್ನ ದುಃಖ ದುಮ್ಮಾನಗಳನ್ನು ಮರೆತು ಅದರ ಆನಂದ ತಗೊಳ್ತಿದ್ದ. ಅಂತಹ ಒಂದು ವಾತಾವರಣ ರಾವಣನ ಅರಮನೆಯಲ್ಲಿ ಹನುಮಾನನು ಕಂಡ. ಮುಂದುವರೆದು, ತಾಯಿಯಂತೆ ನೀಡಿತು ಹಿತ ಪಂಚೇಂದ್ರಿಗಳಿಗೆ, ಮನುಷ್ಯನ 5 ಇಂದ್ರಿಯಗಳಿಗೆ. ಕಣ್ಣಿಗೂ ಹಬ್ಬ ನೀಡಿತು, ಕಿವಿಗೂ ಹಬ್ಬ ನೀಡಿತು, ಮೂಗಿಗೂ ಹಬ್ಬ ನೀಡಿತು, ಚರ್ಮಕ್ಕೂ ಹಬ್ಬ ನೀಡಿತು. ಮನುಷ್ಯನ ಪಂಚೇಂದ್ರಿಯಗಳಿಗೆ ಅಲ್ಲಿ ನೋಡಿ ಹೇಗಿದೆ, ಅಲ್ಲಿ ಹೋಲಿಕೆ ನೋಡಿ. ತಾಯಿಯಂತೆ, ಯಾವ ರೀತಿ ತಾಯಿ ಸ್ಪರ್ಶದಿಂದ ಮಗು ಪುಲಕಿತಗೊಳ್ತದೋ, ನಗ್ತದನೋ, ಸಂತೋಷ ಪಡ್ತಿದ್ದನೋ, ಅದು ಸಣ್ಣ ಮಗು ಆಗಿರ್ಬೋದು, ದೊಡ್ಡ ಮಗನೂ ಆಗಿರ್ಬೋದು. ನೋಡಿ, ನಾವು ಮುದುಕರಾಗಿ ಬಂದಾಗ ತಾಯಿ ಒಂದು ವೇಳೆ ಸುದೈವದಿಂದ ಜೀವಂತ ಇದ್ದಳಂದ್ರೆ ನಮ್ಮ ತಲೆ ಮೇಲಾಗಿ ಕೈ ಇಟ್ಟಾಗ ಏನು ಒಂದು ಆನಂದ ಆಗ್ತಿದೆ, ಮನಸ್ಸು ಪುಲಕಿತಗೊಳ್ತಿದೆ, ಯಾರಿಂದನೂ ಸಾಧ್ಯ ಇಲ್ಲ. ಯಾವ ಸಂತರು ಬಂದು ದೇವರು ನಿಮ್ಮ ತಲೆ ಮ್ಯಾಗ ಕೈ ಇಟ್ಟರೂ ಕೂಡ ಸಿಗದಂಥ ಆನಂದ
ತಾಯಿ ತಂದೆ ಸ್ಪರ್ಶದಿಂದ ಸಿಗ್ತಿದೆ, ಅಕ್ಕಂದಿರ ಸ್ಪರ್ಶದಿಂದ ಸಿಗ್ತಿದೆ, ಅಣ್ಣಂದಿರ ಸ್ಪರ್ಶದಿಂದ ಸಿಗ್ತಿದೆ. ಇದು ಅನುಭವ. ಇದನ್ನು ನಾವು ಅನುಭವ ಮಾಡಿಕೊಂಡಾಗ ಮಾತ್ರ ನಮ್ಮ ಮಧ್ಯದಲ್ಲಿ ಈ ಒಂದು ಏನಪ್ಪ ಅಂದ್ರೆ ಸಂಬಂಧಗಳ ಧರ್ಮ ಬದುಕುಳಿತಿದೆ. ಇಲ್ಲಂದ್ರೆ ಸಂಬಂಧಗಳ ಧರ್ಮ ಹಾಳಾಯ್ತಂದ್ರೆ ನಾಗರಿಕತೆ, ಕುಟುಂಬ ಎಲ್ಲ ಹಾಳಾಗಿ ಹೋಗ್ತವೆ. ತಾಯಿಯಂತೆ ನೀಡಿತು ಹಿತ ಪಂಚೇಂದ್ರಿಗಳಿಗೆ ರಾವಣನ ಅಂತಃಪುರ ಆವರಣ ತಾಣ. ಆ ಅಂತಃಪುರ ಆವರಣ ಅಲ್ಲಿ ಇದ್ದಂಥ ಒಂದು ಪರಿಸರ ಏನಿದೆ ಅದು ಹನುಮಾನನಿಗೆ ಅವನ ತಾಯಿ ನೀಡಿದಂಥ ಆನಂದವನ್ನು ನೀಡಿತು. ಇದೇ ಸ್ವರ್ಗ, ದೇವಲೋಕ, ಅಮರಾವತಿ ಕೊಂಡಾಡಿದ ಹನುಮ ಅಂತಃಪುರ ಆವರಣ. ರಾವಣನ ಅರಮನೆ ಆವರಣ ನೋಡಿ ಸ್ವರ್ಗ ಎಲ್ಲಿಯೂ ಇಲ್ಲಪ್ಪ, ಸ್ವರ್ಗ ಇಲ್ಲೇ ಇದೆ. ನಾವು ಹೆಂಗೆ ಹೇಳ್ತೀವಿ ನೋಡಿ, ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಹೋದೀವಿ ಅಂದ್ರೆ ಭೂಮಿ ಮ್ಯಾಗ ಸ್ವರ್ಗ ಅಂದ್ರೆ ಉರ್ದು ಕವಿಗಳು ಹೇಳ್ತಾರೆ, ಭೂಮಿ ಮ್ಯಾಗ ಸ್ವರ್ಗ ಇದೆ ಅಂದ್ರೆ ಅದು ಇಲ್ಲೇ ಇದೆ, ಅದು ಇಲ್ಲೇ ಇದೆ. ಇವನ್ನ ಮಹಾ ಉರ್ದು ಪರ್ಷಿಯನ್ ಸಾಹಿತಿ ಮತ್ತು ಕವಿ ಅಮೀರ್ ಖುಷ್ರೋ ಅವರ ಅವ್ರದ್ದೊಂದು ಏನೇ ಇದಿದೆ, ಸಮಾಧಿ ಇದೆಯಲ್ಲ, ಸಮಾಧಿ ಹತ್ರ ಕೂಡ ಇದನ್ನು ಬರೆದಿದ್ವಿ. ಇದು ಅವರ ವಿಚಾರ. ಇದೇ ಸ್ವರ್ಗ, ದೇವಲೋಕ. ಸ್ವರ್ಗ ಅಷ್ಟಲ್ಲ, ಇದು ದೇವಲೋಕ. ಸ್ವರ್ಗ ಅಂದರೆ ಸಮೃದ್ಧಿಯಿಂದ ತುಂಬಿದ್ದು, ಕಣ್ಣಿಗೆ ಮನಸ್ಸಿಗೆ ಆನಂದವನ್ನು ಕೊಡುವಂಥ ಸ್ಥಳ. ಇದೇ ದೇವಲೋಕ. ದೇವತೆಗಳು ದೊಡ್ಡ ದೊಡ್ಡ ನಗರಗಳಲ್ಲಿ ರಾಜ್ಯಗಳನ್ನು ಕಟ್ಟಿಕೊಂಡು ಸುಸಂಸ್ಕೃತಿಯಿಂದ ಯಾರು ಇರ್ತಿದ್ರಲ್ಲ ಅವ್ರಿಗೆ ದೇವತೆಗಳಂತ ಕರೆದ್ರು. ಈಗ ನಾವೇನು ಭಾವಿಸಲ್ಲ ದೇವರುಗಳಂತ, ಈ ದೇವರುಗಳಿಗೂ ಆ ದೇವತೆಗಳು ವ್ಯತ್ಯಾಸ ಇದೆ. ಆದರೆ ಒಂದು ಕನ್ಫ್ಯೂಷನ್ ಅಲ್ಲ, ಅಲ್ಲಿ ಯಾರಾದರೂ ದೇವಮಾನವರು, ದೇವರ ಗುಣಗಳನ್ನು ಹೊಂದಿದಂಥ ಒಬ್ಬ ರಾಜನಾಗಲಿ ವ್ಯಕ್ತಿಯಾಗಲಿ ಅವನು ಬಾಳೆ ಹೋಗಿದ್ದಂದ್ರೆ ಕಾಲಾಂತರದಲ್ಲಿ ದೇವರು ಅವನನ್ನು ದೇವರಂದೇ ಪೂಜಿಸುತ್ತಾರೆ. ರಾಮ ನಮ್ಮಂಗೆ ಇದ್ದವರು ಅವನಲ್ಲಿ ದೈವಿ ಗುಣಗಳಿದ್ದರಿಂದ, ದೈವಿ ಶಕ್ತಿ ಇದ್ದಿದ್ದರಿಂದ ಅವನ್ನ ನಾವು ದೇವರಂತ ಇವತ್ತು ಪೂಜೆ ಮಾಡಿ. ಹಾಗೆ ಬಹಳ ಜನ ದೇವತೆಗಳು ಬಂದಾರ, ಅವ್ರಿಗೆ ದೇವತೆಗಳು. ಅಮರಾವತಿ ಅಂದರೆ ಇಂದ್ರನ ಒಂದು ವನ ಅದು. ಹಂಗೆ ಇದು ಕಾಣಿಸ್ತಾ ಇತ್ತು. ಕೊಂಡಾಡಿದ ಹನುಮ ಅಂತಃಪುರ ಆವರಣ, ರಾವಣನ ಅರಮನೆ ಕಂಡು ಬಹಳ ಅದನ್ನು ಕೊಂಡಾಡ್ತಾನ, ಹೊಗಳ್ತಾನ, ಅವನಿಗೂ ಆನಂದ ಆಗ್ತಿದೆ. ಇದೇ ರೀತಿಯಾಗಿ ಮುಂದೆ ಹನುಮ ರಾವಣನ ಅರಮನೆ ಮತ್ತೇನು ಕಾಣ್ತಾನ, ಮತ್ತೇನು ಹೇಳ್ತಾನ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.